ನೀವು ರೊಟ್ಟಿ ಎಷ್ಟೊತ್ತದ ಬೆಳೆ ಆಯ್ತು ನಾನು ನೋಡಾತೀನಿ 4-5 ತಾಸು ಆತಂಗ ಏನು ಒಲೆ ಮುಂದೆ ಕುಂತು ಬಿಡ್ಬೇಕಂತ ಮಾಡಿ ಇವತ್ತು ಎಲ್ಲಿ ಇದ್ದ ಕಟ್ಟಿಗೆ ಎಲ್ಲ ಖಾಲಿ ಮಾಡಿ ಏನ್ರಿ ಅತ್ತಿವ್ರ ನಿಮ್ಗೆ ಲಾಸ್ಟ್ ರೊಟ್ಟಿ ಹಾಕೊಂಬಿಟ್ರೆ ಪುರ್ಸತ್ತಿಲ್ಲ ನಿಮ್ಗೆ ಏನು 4-5 ತಾಸು ಆತ ನಾ ಕುಂತ ಯಾವ ಬಾಯಲ್ಲಿ ಹೇಳ್ತೀರಿ ಈ ಶೆಕ್ಯಾಗ 1 ತಾಸು ಕುಂದ್ರದು ಒಂದು ದೊಡ್ಡ ಸಾಹಸ ಆಗ್ಬಿಟ್ಟೈತಿ 4-5 ತಾಸು ಕುಂತೇನಂತ ಏನಾತ್ರಿ ಏನು ಬೇಕಾಗೈತೆ ನಿಮ್ಗೆ ಅದನ್ನ ಹೇಳ್ರಿ ಸುಮ್ಮನೆ ಬಂದಿಲ್ಲ ಒಟಾಪಿಟಿ ಹಚ್ಚಬೇಡ್ರಿ ನನಗೆ ಮೊದಲ ಶೆಕ್ಯಾಗ ಕುಂತು ಸಾಕಾಗೈತೆ ನಂಗೆ ಈ ಒಲಿ ಮುಂದೆ ನಿಮ್ದೊಂದು ಕೇಳಕ್ಕಾಗಂಗಿಲ್ಲ ನಂಗೆ ಎಲ್ಲ ಹಡಿಬಿಟ್ಟು ನನಗೆ ಮಾತಾಡೋಂಗ ಅದ್ಯಾ ನೀ ನನಗಿದ್ರೆ ಮಾತಾಡ್ತೀಯಾ ಹಾಂ ತಿರುಗಿ ಮಾತಾಡೋಷ್ಟು ದೊಡ್ಡಕ್ಕೆ ಅದ್ಯಾ ಅಲ್ಲಿ ನೀನು ಊರು ಮೂಳೆ ನನ್ನ ಮನೆಗೆ ಬಂದ್ರೆ ಊರು ನಾಯಿ ಏನು ಜಗಳ ಮಾಡ್ಬೇಕಂತನೇ ಬಂದಿರಿ ನೀವಿಲ್ಲಿ ಹಾಂ ಏನಾಗಿತ್ತು ನಿಮಗೆ ಇಷ್ಟು ದಿನ ಆಗಿ ಜಗಳ ಸಾಕಾಗಿಲ್ಲ ಅಂತೇಳಿ ಮತ್ತೆ ಈಗ ಒಟಾಪಿಟಿ ಹಚ್ಚಿರಲ್ಲ ಏನು ಕಮ್ಮಿ ಆಗಿತ್ತು ನಿಮಗೆ ಹಾಂ 3 ಹೊತ್ತು ಎಲ್ಲ ಮಾಡಿ ಹಾಕ್ತೀನಿ ಮತ್ತೆ ನಿಮ್ಮ ಚಾಕ್ರಿನೂ ಮಾಡ್ತೀನಿ ಇನ್ನೇನು ಕಮ್ಮಿ ಆಗಿತ್ತು ನಿಮಗೆ ಎದಕ್ಕಷ್ಟು ವಟ ಅಂತೀರಿ ತಿಂದು ಮುಚ್ಕೊಂಡು ಬಿದ್ದಕ್ಕ ಇರೋಕ್ಕಾಗಲ್ಲ ನಿಮಗೆ ಹಾಂ ಮಾಡ್ಕೊಡ್ತಾರೆ ಸುಮ್ಮನೆ ತಿಂದು ಮಕ್ಕೋಬೇಕು ಅನ್ನೋದಿಲ್ಲ ಇಲ್ಲ ಏನಾರ ಒಂದು ವಟ ಹಚ್ಚಿಬಿಟ್ಟಿರ್ತಾರೆ ಹಂಗೆ ಮನ್ಯಾಗ ನೆಮ್ಮದಿ ಅಂತ ಇರಂಗೆ ಬಿಡಂಗೆ ಇಲ್ಲ ಆ ಪಾಪ ನನ್ನ ಗಂಡ ಕೆಲಸ ಅಂತ ಸುಸ್ತಾಗಿ ಬಂದಿರ್ತೈತಿ ಅದಕ್ಕೂ ಹಂಗೆ ವಟ ಹಚ್ಚಿಬಿಡೋದು ಒಟ್ಟು ನಾವು ನೆಮ್ಮದಿಯಂಗಿರ್ಬಾರ್ದಲ್ಲ ನಿಮಗೆ ಹಾಂ ನಾವೇನಾರ ಒಂದು ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಬಿಟ್ರೆ ಆತು ಮುಗಿದೋತು ಅಬ್ಬ ಎಲ್ಲಾರ್ದು ಪ್ರೀತಿ ಹೆಂಡತಿ ಮ್ಯಾಗ ಬಂದುಬಿಟ್ಟಿತ್ತಪ್ಪ ಈಗ ಅಂತ ಅವ್ರು ವಟ ಹಚ್ಚಿರ್ತೀರಿ ಯಾಕೆ ನಿಮ್ಮಂಗೆ ಕಾಯಿಗತ್ತಿರ್ಬೇಕಂತ ಮಾಡ್ರಿ ನಮಗೆ ಏನಿವತ್ತು ಭಾಳ ಕಿಸಿ ಆತಿ ಯಾಕೆ ತೆಗೆದು ಕೊಡ್ಲಿ ಕಪಾಳಗಟ್ಟಿಗೆ ಅತ್ತಿಯವರ ಅದು ಹಳೇ ಸುಷ್ಮಾರಿ ನೀವು ಬೈದಂಗೆ ಬೈಸ್ಕೊಂಡು ನೀವು ಹೊಡೆದಂಗೆ ಹೊಡೆಸ್ಕೊಂಡಿರ್ತಿದ್ದೆ ಈಗ ಈ ಸುಷ್ಮಾದಾಗ್ರಿ ತಿರುಗಿ ಕೊಡ್ತಾ ಇರೋದ ಇನ್ನು ಮ್ಯಾಗ ತಡ್ರಿ ನಿಮ್ಮ ಲಕ್ಷ ಒಳಗೆ ಮತ್ತೆ ನಾನು ರೊಟ್ಟಿ ಸುತ್ತಿಗಿಟ್ಟಿದ್ದೆ ಎಷ್ಟರ ಮಾತ್ರ ಕಲ್ತ ಹೊಡಿಕೆ ಚಿನ್ನಾಲಿ ಇಷ್ಟು ದಿನ ಹಂದಂಗೆ ಅನ್ಸ್ಕೊಂಡು ನಾಯಿ ಬಿದ್ದಂಗೆ ಬಿದ್ದಿರ್ತಿದ್ಲು ಈಗ ನೋಡಿ ತಿರುಗಿ ಮಾತಾಡ್ತಾಳೆ ಯಾರು ಕಲಿಸ್ಕೊಡತ್ತಾರೇನ ಇವ್ರು ಹಡಿಬಿಟ್ಟಿಗೆ ಯಾರು ಕಲಿಸ್ಕೊಡ್ತಾರೆ ಅದಾವಲ್ಲ ಅವ 3 ನಾಯಿಗಳು ಹಾಂ ಆಕಿ ಜಯ್ಯಿ ಕುಸುಮಿ ಲಲ್ಲಿ ಆ ಕುಳಿತು ಕಲ್ತ ಬಂದ ಇಲ್ಲಿ ಹಡಿಬಿಟ್ಟಿ ರಂಡಿ ಒಯ್ದೊಂದು ಅತ್ತಿಯವ್ರ ರೊಟ್ಟಿ ಆಗ್ಯಾವ ತಿಂತೀರೇನು ತಿನ್ನೋದಂಗೆ ಗೊತ್ತೈತಿ ಬಾಲಿ ನನ್ನ ಕಾಲು ನೋಸಾತಾವು ಕಾಲೇಜಿಗೆ ಬಾ ಬೆಳಗಿಂತ ಪುರ್ಸತ್ತಿಲ್ಲಾರ್ದಂಗೆ ಕೆಲಸ ಮಾಡಿ ಸುಸ್ತದಕ್ಕೆ ನಾನು 3 ಹೊತ್ತು ಮನ್ಯಾಗ ಕುಂತು ಟಿ ವಿ ನೋಡಾತೀರಿ ನಿಮಗೆ ಆ ಸಿಮಕ್ಕಿಲ್ಲಾರ್ದ ಕೆಲಸ ಕಾಲು ನೋಸಾತಾವು ಅಂಥದ್ದೇನು ತಿರುಗಾಡಿ ಬಂದೀರಿ ಅಂಥದ್ದೇನು ಒಜ್ಜಿ ಕೆಲಸ ಮಾಡಿರಂತೆ ಕಾಲು ನೋಸಾತಾವು ನಿಮಗೆ ಹಾಂ ಒಂದು ಬೆಳಗಿಂತ ಪುರ್ಸತ್ತಿಲ್ಲಾರ್ದ ಕೆಲಸ ಮಾಡತ್ತೀನಿ ಒಂದು ಕೆಲಸ ಸ್ವಲ್ಪ ಏನೋ ಸಹಾಯ ಮಾಡಲಿ ಅಂತ ಒಂದು ಮಾತು ಕೇಳಿರ ನೀವು ನೋವಾಗ್ಬೇಕಾಗಿದ್ದು ನನಗೆ ನಿಮಗೆಲ್ಲಿ ನೋವಾಗತ್ತ ಕುಂತಲ್ಲೇನೆ ಕಾಲು ಇಚ್ಚಬೇಕಂತ ಕಾಲು ಏನು ಸೀಮೆ ಕೆಲಸ ಮಾಡಿ ಬಂದಾರಿಲ್ಲೇ ಪಾಪ ಏನು ಕಲ್ಲು ಹೊರಕ್ಕೆ ಹೋಗಿದ್ರು ಏನು ಹೊಸ ಕೊರಕ್ಕೆ ಹೋಗಿದ್ರು ಏನು ಎಟ್ಟಂಗಿ ಹೊರಕ್ಕೆ ಹೋಗಿದ್ರು ಕಾಲು ಸಾಕು ಪಾಪ ಅಡ್ಡಾಡಿ 3 ಹೊತ್ತು ಕುಂತ್ಕೊಂಡು ಟಿ ವಿ ನೋಡೋದು ಗೊತ್ತೈತಿ ಒಂದ್ಸಕ್ಕೆ ಯಾವ ಥರ ಒಂದು ಕೆಲಸಕ್ಕೆ ಸಹಾಯ ಮಾಡೋದು ಗೊತ್ತಿಲ್ಲ ಹಾಂ ಗಟ್ಟಿದ್ದಾಗ ಹಿಂಗೈತಿ ಇನ್ನೆಲಕ್ಕೆ ಬಿದ್ರೆ ಇನ್ನೇನೈತೆ ಅದ್ರ ಗತಿ ಸುಷ್ಮಿ ನಿನ್ನ ನಾಲ್ಗೆ ಭಾಳ ಉದ್ದಂಟತೆ ನಾಲ್ಗಿನ ಕಡಿತಿ ನೋಡ ಮತ್ತೆ ನಾಲ್ಗೆ 2 ಕಡಿತಾರೇನ್ರಿ ಇದು ನೀ ಆಡ್ತಿರೋ ಮಾತು ಅಲ್ಲಿದೆ ಆ ತ್ರಿಪುರ ಸುಂದರ 3 ಜನ ಕಳಿಸ್ಯಾರಲ್ಲ ಅದು ಅವ್ರ ಕಡೆ ಕಲ್ಕೊಂಬಂದು ಇಲ್ಲಿ ಮಾತಾಡತ್ತೀನಿ ಅಲ್ಲ ಅವ್ರು ಕಲಿಸಿದ್ದೆ ಕಲ್ಕೊಂಬಂದು ನನ್ನ ಮುಂದೆ ನಾಟಕ ನಡೆಸ್ತೀನಿ ನೀನು ಅವ್ರಿಗೂ ತೊಗೊತೇನೆ ಒಂದಲ್ಲ ಒಂದಿನ ತೊಗೊತೇನೆ ಅವ್ರಿಗೆ ಸುಮ್ಮನೆ ಬಿಡಂಗಿಲ್ಲ ಅವು ಭಾಳ ನಡೆಸ್ಯಾವು ತಮ್ಮ ಮನೆಯಾಗಿಂದ ನೋಡ್ಕೊಂಡು ಬಿಟ್ಟು ನಮ್ಮ ಮನೆಗಿನ ಬಗ್ಗೆ ನೋಡಕ್ಕೆ ಬರ್ತಾವೆ ನಮ್ಮ ಮನೆಗಿಂದ ಹೆಚ್ಚಾಗಿ ಬಿಟ್ಟಿತ್ತು ಅವ್ರಿಗೆ ತಂಡಗೆ ಮನೆಗೆ ಬಿದ್ದಿರೋದು ಬಿಟ್ಟು ನಮ್ಮ ಮನೆಗಿನ ಬಗ್ಗೆ ನೋಡಕ್ಕೆ ಬರ್ತಾರೆ ಹಾದ್ರಿಗಿತ್ಯಾರು ಊರು ಹಾದ್ರಿಗಿತ್ಯಾರು ರಂಡ್ಯಾರು ಒಯ್ದೊಂದು ನನ್ನ ಮನೆ ಎಲ್ಲ ಸರ್ವನಾಶ ಮಾಡಿಬಿಟ್ರು ನೋಡಂಗೆ ಎಲ್ಲ ನನ್ನ ಕೈಲಿ ಇದ್ದಿದ್ದು ನನ್ನ ಕೈಲಿ ಏನೂ ಇರೋದಂಗೆ ಮಾಡಿಬಿಟ್ಟಾರ ಅತ್ತಿಯವರ ಸ್ವಲ್ಪ ಬಾಯಿಗೆ ಲಗಾಮ್ ಹಾಕ್ರಿ ಹಾಂ ಯಾರಿಗೆ ಬೇಯ್ತಾರೆ ನೀವು ಯಾರಿಗೆ ಬೇಯ್ದ್ರಿ ಆ 3 ಪವಿತ್ರವಾದ ಹೆಣ್ಮಕ್ಳಿಗೆ ಬೇಯ್ತೀರಾ ನೀವು ಅಂಥವ್ರಿಗೆ ಬೈದಂದ್ರೆ ನಿಮ್ಮ ನಾಲ್ಗೆ ಸುಟ್ಟು ಹೋಗಿತ್ತು ಇಲ್ಲ ಬಿದ್ದೋಗಿತ್ತು ಏನೇ ಅಂಥವ್ರಿಗೆ ಅಂಥವ್ರಿಗೆ ಬೈದು ನಿಮ್ಮ ನಾಲ್ಗಿನ ಬಿದ್ದೋಗಿತ್ತು ನೋಡ್ರಿ ಮತ್ತೆ ನಾಲ್ಗೆ ಹೇಳಾರ್ದಂಗೆ ಮಾಡ್ಕೊಂಡಿರಿ ಅವರು ಒಳ್ಳೇದು ಹೇಳ್ಕೊಡ್ತಾರೆ ಕೆಟ್ಟದ್ದು ಯಾವ್ದು ಹೇಳ್ಕೊಡಂಗಿಲ್ರಿ ಇನ್ನೂ ಸಂಸಾರ ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕನ್ನೋದು ಹೇಳ್ಕೊಡ್ತಾರೆ ನಿಮ್ಗತ್ತೆ ಸಂಸಾರ ಹೆಂಗೆ ಹಾಳು ಮಾಡ್ಬೇಕಂತಲ್ಲ ನೀ ಭಾಳ ಕಲ್ತಿ ನಿನಗೆ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ನಾನು ಬಿಡಂಗಿಲ್ಲ ಏನು ಮಾಡ್ಕೊತೀರಿ ಮಾಡ್ಕೊ ಹೋಗ್ರಿ ನನಗೂ ಗೊತ್ತೈತಿ ಈಗ ಏನೇ ನಿಮ್ಮ ಮಗ ಈಗ ನಿಮ್ಮ ಸೈಡ್ ಇಲ್ಲ ನನ್ನ ಸೈಡ್ ಇದ್ದಾನೆ ನೀವು ಆಡಿದಾಟ ಯಾವಾಗಿತ್ತೇಳೆ ನಿಮ್ಮ ಮಗ ನೀವು ಹೇಳಿದ ಮಾತು ಕೇಳ್ತಿದ್ನಲ್ಲ ಅವಾಗ ನಿಮ್ಮ ಆಟ ನಡೀತಿತ್ತೆ ಈಗ ನಿಮ್ಮ ಆಟ ನಡೆಯಂಗಿಲ್ಲ ಈಗೇನಿದ್ರು ಇಷ್ಟು ಸುಷ್ಮುತನ ಆಟ ನಿಮ್ಮದಲ್ಲ ತಿಳ್ಕೊರಿ ಜಾಸ್ತಿ ಕಿಸ್ಯಾಕೆ ಹೋಗ್ಬೇಡ ನನ್ನ ಮುಂದೆ ಏನೇ ನೀನು ನನ್ನ ಮುಂದೆ ಯಾವತ್ತಿದ್ರು ಬಚ್ಚನ ಏನೇ ನನ್ನನ್ನು ಗೆಲ್ಲ ಮನಸ್ಥಿತಿ ನಿನಗಿಲ್ಲ ಆ ಪರಿಸ್ಥಿತಿನೂ ಬರಂಗಿಲ್ಲ ಈ ಸುಂದರವ್ವನ ಎದುರಿಸಿ ಬದುಕೋ ಶಕ್ತಿ ಯಾವಕ್ಕಿಗೂ ಇಲ್ಲ ಅದು ಸುಳ್ಳು ಅಂತೇಳಿ ನಾನು ಪ್ರೂಫ್ ಮಾಡಿ ತೋರಿಸ್ತೀನಿ ರೀ ಅತ್ತಿಯವರ ನನ್ನ ಮಗನ್ನ ನಿನ್ನಿಂತ ದೂರ ಮಾಡಲಿಲ್ಲ ಅಂದ್ರೆ ನೋಡಲಿ ನೀನು ನೋಡಿ ಅಷ್ಟೇ ನನ್ನ ಮಗನ ಜೊತೆ ಎಷ್ಟು ದಿವಸ ಜೀವನ ಮಾಡ್ತೀನಿ ನಾನು ನೋಡ್ತೀನಿ ನೆಮ್ಮದಿ ಅನ್ನೋದು ಕಾಣಬಾರ್ದು ನೀ ಜೀವನದೊಳಗೆ ಆ ನೆಮ್ಮದಿನ ಕಿತ್ಕೊಂತೀನಿ ನಾನು ಅದನ್ನ ಬದುಕಿರೋ ಮಟ್ಟ ಸಾಧ್ಯ ಇಲ್ಲ ತಗೋಬೇ ಚಿಂತೆ ಮಾಡಬೇಡ ನೀನು ಅಯ್ಯೋ ರೀ ಬಂದ್ರೆ ಸುಸ್ತಾಗಿ ಬಂದಿರ್ಬೇಕು ಕೈಕಾಲು ಮುಖ ತಗೊಂಬರೋಗ್ರಿ ಬಿಸಿ ರೊಟ್ಟಿ ಮಾಡೀನಿ ಹಾಕೊಡ್ತೀನಿ ಅಂತ ನಿಮಗೆ ಹೌದೇನಾ ತಡಿ ಅವಾಗ ಕೊಟ್ಟಿನ ಅವತ್ತಿಂದ ನನಗೆ ಯಾಕೆ ಹಾಕಿ ಕೊಡ್ತಾಳ ಅಕ್ಕಿ ಅಯ್ಯೋ ಯಾಕೆ ರೀ ಅತ್ತಿಯವ್ರ ಈಗಾರ ಹೇಳಿದ್ನಲ್ರಿ ನಿಮಗೆ ಬಿಸಿ ರೊಟ್ಟಿ ಆಗ್ಯಾವ ಹಾಕೊಡ್ಲೇನ್ರಿ ನಿಮಗೆ ಅಂತಂದೆ ನೀವೇನಂತಂದ್ರಿ ನನಗೇನು ಹರ್ಕತ್ ಬಿದ್ದಿತ್ತು ನಿನ್ನ ಕೈ ಇಂತ ದರಿದ್ರ ಕೈ ಇಂತ ತಿನ್ನೋದು ಅಂತಂದ್ರಿ ನೀವು ಅದಕ್ಕೆ ನಾನು ಸುಮ್ ಕುಂತೆ ಹೌದಿಲ್ರಿ ಇನ್ನೂ ಒಲಿನೂ ಹಾರಿಲ್ಲ ಈಗಾರ ಮುಗಿಸಿ ನಾ ರೊಟ್ಟಿ ಮಾಡೋದು ಸುಷ್ಮಾ ನಮ್ಮ ಒಂದು ಇದ್ದಿದ್ದ ಬಿಡ ನೀ ಕೇಳಿಸ್ಕೊಂಡು ಹೋಗ್ಬಿಡಾವಲ್ಲ ಒಲಿ ಯಾರ್ಸ
ನೋಡಿ ನಮ್ಮ ಅವ್ವ ತಿಂತಾಳಂದ್ರೆ ಹಾಕ್ಕೊಡು, ಇಲ್ಲ ಅಂದ್ರೆ ನಾ ಕೈಕಾಲು ಮುಖ ತೊಗೊಂಬರ್ತೀನಿ ಅಂತ ನನಗಾರ ನೀಡಂತಿ. ಹೊಟ್ಟೆ ಹಶ್ವಾಗಿದ್ದು ನಾನು ಕೆಲಸ ಮಾಡಿ ಬಂದು. ನೀವು ಹೋಗ್ಬರ್ರಿ ಕೈಕಾಲು ಮುಖ ತಗೊಂಬರ್ರಿ, ನಾನು ಅವ್ರಿಗೆ ಬೇಕಾದ್ರೆ ನೀಡ್ತೀನಂತ. ಏನು ಬೇ ನೀಡ್ಬೇಕಾ ಬೇಡ? ತಿಂದು ಸಾಯ್ರಿ ನೀವ. ಏನಂತ ಮಾತಾಡ್ತೀವಿ ನೀನು? ಹಡದ ಮಗಗೆ ಸಾಯಿ ಅಂತ ಅಲ್ವೇ? ಅಯ್ಯಪ್ಪ, ನನ್ನ ಮಗಗೆ ಯಾಕೆ ಸಾಯಿ ಅಂತ ಹೇಳಿ ನಾನು ಈ ದರಿದ್ರ ಮುಸುಡಿಗೆ ಹೇಳಿದ್ದೆ ಸಾಯಿಲಿ ಅಂತೇಳಿ. ಬಂದು ಸೇರ್ಕೊಂಡ್ಬಿಟ್ಟಾಳ ದರಿದ್ರಗತೆ ನಮ್ಮ ಮನೆಗೆ, ಬೆನ್ನತ್ತಿದ್ ಬೇತಾಳ. ಯಾವಾಗ ತೊಲಗ್ತಿತ್ತೇನ. ಆಕಿ ನನ್ನ ಹೆಂಡ್ತಿ, ನಾ ತಾಳಿ ಕಟ್ಟಿರೋ ಹೆಂಡ್ತಿ ಬೈ. ಆಕಿ ನನ್ನ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ನೀನು ಕೆಟ್ಟ ಯೋಚನೆ ಕೆಟ್ಟ ಬುದ್ಧಿ ಬಿಡಬಿ, ಇನ್ಮೇಲೆ ಆದರೂ ಸ್ವಲ್ಪ ಚಂದಂಗಿರ್ಬಿ. ಯಾಕಷ್ಟು ದ್ವೇಷ ಕಾರ್ತಿ ಅಂತೀನಿ ನಾನು. ಪಾಪಕಿ 3 ಹೊತ್ತು ಮನೆ ಕೆಲಸ ಮಾಡ್ಕೊಂಡು ಚಲೋ ಚಲೋ ಅಡುಗೆ ಮಾಡ್ಕೊಂಡು ಫಸ್ಟ್ ಬಿಸಿ ಅಡುಗೆ ಮಾಡ್ಬಿಟ್ಲು ಹಿಂಗೆ ಕರಿತಾ ಮತ್ತು ಊಟಕ್ಕೆ ಇಷ್ಟೆಲ್ಲ ಮಾಡಿದ್ರು ಮತ್ತು ದ್ವೇಷ ಕಾರ್ತಿ ಎಲ್ಲಿ ಬನ್ನಿ ಆಕಿನ ಮ್ಯಾಗ. ಇನ್ನೂ ಏನು ಬೇಕು ಹೇಳಿ ನಿಂಗೆ? ರೊಕ್ಕ ರೊಕ್ಕ ಬೇಕು ನಂಗೆ, ರೊಕ್ಕ. ಈ ಬಡತನದಕ್ಕಿಂತ ಕರ್ಕೊಂಬಂದಿದ್ದು ತಪ್ಪು ಮಾಡಿ ನಾನು ಮೊದಲೇ. ಈಗ ತಪ್ಪು ಮಾಡಂಗಿಲ್ಲ, ಈಕಿನ ಹೊರಗೆ ಹಾಕಿ ಸಾವುಕಾರದಕ್ಕೆ ಕರ್ಕೊಂಬರ್ತೀನಿ ನಾನು. ಯಾಕೆ ಅವಾಗ ಮದುವೆ ಮಾಡಿಸ್ಬೇಕಾದ್ರೆ ಗೊತ್ತಾಗಲಿಲ್ಲ ಬೇರೆ ನಿಂಗೆ ಆಕಿ ಬಡವಳು ಅಂತೇಳಿ? ಈಗ ಗೊತ್ತಾಗತ್ತೇನೆ. ಮೊದಲು ಯಾಕೆ ಮದುವೆ ಮಾಡ್ಸಕ್ಕೆ ಹೋಗಿದ್ದೆ ಅಂತ ಹಂಗಂತದಿದ್ರೆ ಮೊದಲು ಮದುವೆ ಮಾಡಿಸಿ ಈಗ ಹಿಂಗೆ ಮಾತಾಡಿದ್ರೆ ಹೆಂಗೆ ನೀನು? ನಾನು ತಾಳಿ ಕಟ್ಟಿರೋ ಹೆಂಡ್ತಿದ್ದಲ್ಲ ಆಕಿ, ನಾ ಸತ್ರು ಆಕಿನ ಬಿಡಂಗಿಲ್ಲನ? ತಿಳ್ಕೊಂಬಿಟ್ಟು ನೀ ಮಾತು ನಮ್ಮಿಬ್ರು ದೂರ ಮಾಡ್ಬೇಕು, ಜಗಳ ಹಚ್ಬೇಕು, ನೀವು ಮತ್ತೆ ಏನಾರು ಕಿತ್ಬಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದೆಲ್ಲ ನೀ ಮರ್ತು ಬಿಡು. ಅದಾಗಲಾರ್ದ ಕೆಲಸ ನನ್ನ ಹೆಂಡ್ತಿನ ನಾನು ಯಾವತ್ತೂ ಬಿಟ್ಟು ಕೊಡಂಗಿಲ್ಲ. ಇಷ್ಟರ ತಪ್ಪು ಮಾಡೇನಿ ನಾನು, ಇಲ್ಲ ಅಂತ ಹೇಳಂಗಿಲ್ಲ. ನಿನ್ನ ಮಾತು ಕೇಳ್ಕೊಂಡು ತಪ್ಪು ಮಾಡೇನಿ, ಆದರೆ ಸತ್ರು ಈಗ ತಪ್ಪು ಮಾಡಂಗಿಲ್ಲ ನಾನು. ಏನಾಯ್ತು ನನ್ನ ಹೆಂಡ್ತಿ ನನ್ನ ಹೆಂಡ್ತಿನ ನಾನು ಯಾವತ್ತೂ ಬಿಟ್ಟು ಕೊಡಂಗಿಲ್ಲ. ಈಗ ರೊಕ್ಕ ರೊಕ್ಕ ಏನಿದ್ರ ಮ್ಯಾಗ ಹಾಕೊಂಡು ಸಾಯ್ತೀಯ? ಸತ್ತಾಗಿ ನಿನ್ನ ಜೊತೆ ಬರ್ತೈತೆ ರೊಕ್ಕ. ಆರಾಮ್ ತಿನ್ನಕ್ಕೆ ಉಣ್ಣಕ್ಕೈತಿಲ್ಲ, ಅದ್ರೊಳಗೆ ಖುಷಿ ಪಡ್ಕೊಂಡು ಆರಾಮ್ ಸರಿ ಇರು. ಮಗ ಸೊಸಿ ಚೆನ್ನಾಗಿದ್ರೆ ತಾಯಿಗೆ ಅಷ್ಟೇ ಸಾಕಾಗಿರ್ತೈತಿ. ನೀನು ನೋಡಿ ಮಗ ಸೊಸಿ ಚೆನ್ನಾಗಿರೋದು ನೋಡೋಕ್ಕಾಗತ್ತಿಲ್ಲ ನಿನಗರ. ರೀ ಬಿಡ್ರಿ ಈಗ ಅದೆಲ್ಲ, ಹೋಗ್ರಿ ನೀವು ಕೈಕಾಲು ಮುಖ ತಗೊಂಬರ ಹೋಗ್ರಿ. ನಾವು ಊಟ ನೀಡ್ತೀನಿ ಅಂತ ನಿಮಗೆ ತಾಟ ಸೇರ್ತೀನಿ. ಸರಿ ತಗೋ. ಅತ್ತಿಯವರ ಊಟ ಮಾಡ್ತೀರಿ? ಬೇಕಾಗಿಲ್ಲ, ನನ್ನ ಕೈ ಅದಾವು, ಹೊಟ್ಟೆ ಅಷ್ಟಾಗ ನಾನು ಹಾಕೊಂಡು ತಿಂತೀನಿ, ನಿಮ್ಮ ಇಷ್ಟ. ಅಯ್ಯೋ ದೇವ, ನಾಯಿ ಬಾಲ ಯಾವತ್ತಿದ್ರು ಡೊಂಕ ಅಂತಾರಲ್ಲ, ಹಂಗಾತಿ ಇವ್ರದ್ದು. ಮಗ ಅಷ್ಟೆಲ್ಲ ತಿಳಿಸಿ ಬುದ್ಧಿ ಹೇಳಾತ್ರು ತಮ್ಮ ಬುದ್ಧಿ ತಾವು ಬಿಡಾತಿಲ್ಲ ಅಂತಂದ್ರೆ ಏನು ಹೇಳ್ಬೇಕಿಂತವ್ರಿಗೆ? ಇನ್ನೂ ಎಷ್ಟಂತ ಬುದ್ಧಿ ಹೇಳ್ಬೇಕು ಇವ್ರಿಗೆ? ಯಾವಾಗ ಒಳ್ಳೆಯವ್ರು ಆಗ್ತಾರೋ ದೇವರೇ ಬಲ್ಲ. ಅಪ್ಪ ತಂದೆ ರಾಮ, ಹಿಂಗೆ ಇವತ್ತು ಹಂಗಿದ್ರು ನೀನು ರಾಮನವಮಿ ಐತಪ್ಪ, ನಮ್ಮ ಅತ್ತಿ ಒಳ್ಳೆ ಬುದ್ಧಿ ಕೊಡಪ್ಪ ನೀನು. ರಾಮನವಮಿ ದಿನ ಆದ್ರೆ ನಮ್ಮ ಅತ್ತಿ ಒಳ್ಳೆಯ ಬುದ್ಧಿ ಬರಲಿಪ್ಪ ರಾಮಪ್ಪ. ನಮ್ಮ ಅತ್ತಿ ಒಳಗಿರೋ ಕೆಟ್ಟ ಬುದ್ಧಿ ಎಲ್ಲ ತೊಲಗೋಂಗೆ ಮಾಡಪ್ಪ. ಸಾಕಾಗ್ಬಿಟ್ಟೈತೆ ಕೆಟ್ಟ ಬುದ್ಧಿ ಅಂತ ನಮಗರ. ಹಚ್ಚಿದ್ದೀನಿ ತಾಟೆ. ಬರ್ರಿ ಊಟ ಮಾಡಿ ಬರ್ರಿ. ಈಗ ಸಮಾಧಾನ ಆಯ್ತು ನೋಡು. ಕೆಲಸ ಮಾಡಿ ಮಾಡಿ ಜಾಸ್ತಿ ಕೆಲಸ ಆಗ್ಬಿಟ್ಟಿತ್ತಲ್ಲ ಇವತ್ತು. ಹೊಟ್ಟೆ ಭಾಳ ಹಶ್ವಾಗ್ಬಿಟ್ಟಿತ್ತು. ಎಲ್ಲಿ ಚಕ್ರ ಬಂದು ಬೀಳ್ತೀನೋ ಅಂತ ಅನ್ಸ್ಬಿಟ್ಟಿತ್ತು ನನಗರ. ನಂಗೆ ಗೊತ್ತಿತ್ತು ನೀವು ಕೆಲಸ ಮಾಡಿ ಸುಸ್ತಾಗಿ ಹೊಟ್ಟೆ ಹಚ್ಕೊಂಡು ಬಂದಿರ್ತೀರಿ ಅಂತೇಳಿ. ಅದಕ್ಕೆ ನೀವು ಬರಕೊಂತ ಸಿದ್ದಲ್ಲೇ ರೊಟ್ಟಿ ಮಾಡ್ಕೊತಿದ್ದೆ ನಾನು. ಬಂದರೆ ಬಿಸಿ ಬಿಸಿ ರೊಟ್ಟಿ ತಿನ್ನಲಿ ಅಂತೇಳಿ. ನಿನ್ನ ಅಷ್ಟು ಒಳ್ಳೆ ಹೆಂಡತಿ ಸಿಕ್ಕಲ್ಲ ಅದ ಪುಣ್ಯ ನನಗೆ. ನನ್ನ ಕಷ್ಟನ ಸುಖನ ಅನುಸರಿಸ್ಕೊಂಡು ಹೋಗ್ತೀಯಲ್ಲ ರೀ. ಹೆಂಡತಿ ಗಂಡ, ಗಂಡ ಹೆಂಡತಿ ಒಬ್ರಿಗೊಬ್ರು ಬಿಟ್ಟರೆ ಮತ್ತೆ ಯಾರದಾರ ಹೇಳ? ಹೌದಿಲ್ಲ, ಜೀವನ ಪೂರ್ತಿ ಬರೋದು ಅವರ ಇಬ್ಬರು ಕೊನೆಯವರೆಗೂ. ಹೌದವಾ, ದೇವ್ರ ಪುಣ್ಯಕ್ಕೆ ನಮ್ಮ ಹೋಗು ಜಲ್ದಿ ಬುದ್ಧಿ ಬಂದ್ರೆ ಚಲೋ ಆಗ್ತಿತ್ತು ಕಡೆ. ಬರ್ತೈತೆ, ಕಾಲ ತಕ್ಕಂತ ಬರ್ತೈತಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ರಿ. ಅವ್ರಿಗಿರೋ ಕೆಟ್ಟ ಆಲೋಚನೆಗಳು ಕೆಟ್ಟ ಬುದ್ಧಿ ಹೋತಂದ್ರೆ ತಾವ ಸರಿ ಆಗ್ತಾರೆ. ನಾನು ಅದನ್ನು ಕಾಯತ್ತೀನಿ. ನಾನು ಕರೆಕ್ಟ್ ಹಂಗಾದೆ, ನಮ್ಮ ಯಾವಾಗ ಕರೆಕ್ಟ್ ಆಗ್ತಾಳ ಅಂತೇಳಿ. ಜಲ್ದಿ ಚಲೋ ಆದ್ರೆ ಚಲೋ ಕಡೆ. ಕಾಲಂ ತಸ್ಮೈ ನಮಃ. ಏನಿಲ್ಲ ಹಂಗಂದ್ರೆ ಸಮಯವೇ ಎಲ್ಲದಕ್ಕೂ ಉತ್ತರ ಹೇಳುತ್ತೆ. ಸರಿ ತಗೋ. ಊಟ ಮಾಡಿದಿ? ನಿಮ್ ಬಿಟ್ಟು ಊಟ ಮಾಡಿ ನನ್ನ ಯಾವಾಗಾರ. ಹುಚ್ಚುಡುಗಿ ಬಾ, ಇದ್ರೋಗ ಊಟ ಮಾಡ್ಬಾ. ಇಲ್ಲ ತಗೋರಿ, ನೀವು ಊಟ ಮಾಡಿ ಆಮೇಲೆ ಮಾಡ್ತೀನಂತ. ಅದೇನು ಬೇಕಾಗಿಲ್ಲ ಬಾ, ನೀನು ಇದ್ರೋಗ ಊಟ ಮಾಡಂತಿ. ಸರಿ ತಗೋರಿ.